ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ವೀಡಿಯೋನ ಇದೇ ಮೊದಲನೇ ಸಲ ನೋಡ್ತಿದ್ದೀರಾ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಸೊ ಬೇಗ ಬೇಗ ಟಾಪಿಕ್ಗೆ ಬಂದ್ಬಿಡೋಣ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ನಾವು ಮೈಸೂರಿಂದ ಮಂತ್ರಾಲಯಕ್ಕೆ ಹೇಗೆ ಹೋಗ್ತಾ ಇದ್ದೀವಿ, ನಮ್ಮ ಜರ್ನಿ ಹೇಗಿದೆ ಅನ್ನೋದನ್ನ ಫಸ್ಟಿಂದ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್, ಮಂತ್ರಾಲಯಕ್ಕೆ ಹೋಗೋದು ಅಂದರೆ ಸುಮ್ಮನೆ ಅಲ್ಲ, ಹೇಳ್ತಾರಲ್ಲ ದೇವ್ರ ಅನುಮತಿ ಇಲ್ಲದೆ ಹುಲ್ಲು ಕೂಡ ಅಲ್ಲಾಡಲ್ಲ ಅಂತ. ಸೊ ಹಾಗಾಗಿ ನಮ್ಮ ಸಿಚುವೇಶನು ಹಾಗೆ ಆಗಿತ್ತು. ಮಂತ್ರಾಲಯಕ್ಕೆ ಹೋಗಬೇಕು ಅಂದರೆ ತುಂಬ ಪ್ಲ್ಯಾನಿಂಗ್ ನಡೀತಿತ್ತು. ಬಟ್ ಯಾವುದಾದ್ರು ಒಂದು ಕಾರಣದಿಂದ ಕ್ಯಾನ್ಸಲ್ ಆಗ್ತಿತ್ತು, ಪೋಸ್ಟ್ಪೋನ್ ಆಗ್ತಾಯಿತ್ತು. ಸೊ ಫೈನಲಿ ಆ ರಾಯರು ಮನಸ್ಸು ಮಾಡಿ ನಮ್ಮನ್ನೆಲ್ಲರನ್ನೂ ಕರೆಸ್ಕೊಳ್ಳೋಕ್ಕೆ, ಅವ್ರ ಸನ್ನಿಧಿಗೆ ಹೋಗೋಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಅವ್ರ ದರ್ಶನ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ನಮಗೆ. ಸೊ ಫೈನಲಿ ಇವಾಗ ನಾವು ಹೋಗಬೇಕು ಅಂತ ಹೇಳಿ ಟಿಕೆಟ್ ಬುಕ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅದ್ರ ಬಗ್ಗೆ ಇವತ್ತಿನ ಟಾಪಿಕ್ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಹಂಗೆ ಮೈಸೂರಿಂದ ಎಷ್ಟೊಂದು ಜನ ಹೋಗ್ತಾರೆ. ಅದ್ರಲ್ಲಿ ಹೋಗೋದ್ರಲ್ಲಿ ಹೇಗೆ ಹೋಗೋದು, ಟ್ರೈನಿಂಗಲ್ಲಿ ಹೆಂಗೆ ಬುಕ್ ಮಾಡೋದು ಅನ್ನೋದೆಲ್ಲ ಅವ್ರಿಗೆ ಕನ್ಫ್ಯೂಷನ್ ಇರುತ್ತೆ. ಸೊ ಫಸ್ಟ್ ಆಫ್ ಆಲು ನಾವು ಹೆಂಗೆ ಹೋಗ್ತಾಯಿದ್ದೀವಿ ಅನ್ನೋದನ್ನ ನಾನು ಪರ್ಟಿಕ್ಯುಲರಾಗಿ ನಾನು ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಬಂದ್ಬಿಟ್ಟು ಇವತ್ತು ಬೆಳಗ್ಗೆ ಎದ್ದು ನಾವು ರೆಡಿಯಾಗಿ ಫಸ್ಟ್ ಟಿಕೆಟ್ ಬುಕ್ ಮಾಡಲಿಕ್ಕೆ ಅಂತ ಹೋಗಿದ್ವಿ. ಸೊ ನಮ್ಮ ಪಯಣ ಇವಾಗ ಇಲ್ಲಿಂದ ಶುರು ಆಗ್ತಿದೆ. ಫಸ್ಟ್ ಆಫ್ ಆಲ್ ನಾವು ಬಂದು ಮೈಸೂರು ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ ಟ್ರೈನ್ ಟಿಕೆಟ್ ಬುಕ್ ಮಾಡಿಸೋಣ ಅಂತ. ಆದರೂ ಈ ಟ್ರೈನ್ ಟಿಕೆಟ್ ಬುಕ್ ಮಾಡಿಸೋ ಗಂಟ ಏನೇನು ಅವಂತರ ಇದೆ ಅಂತ ನೀವೇ ನೋಡಿ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲು ಫಸ್ಟು ನಾವು ಹೋಗಬೇಕು ಅಂದ್ಕೊಂಡಿದ್ದು 6 ಜನ 7 ಜನ, ಆಮೇಲಿಂದ 8 ಜನ ಆದರು, ಆಮೇಲಿಂದ 12 ಜನ ಆದರು. ಇವಾಗ ಕೊನೆಯದಾಗಿ 23 ಜನ ಹೋಗ್ತಾಯಿದ್ದೀವಿ. ಸೊ ಹೆಂಗಿರುತ್ತೆ ಜರ್ನಿ ಅಂತ ನಮಗೂ ಗೊತ್ತಿಲ್ಲ. ನೋಡೋಣ ಹೆಂಗಿರುತ್ತೆ, ಹೆಂಗೆ ಪ್ರೊಸೀಜರ್ ಇರುತ್ತೆ ಅಂತ. ಮಹೇಶ ಅಂತೂ ವೀಡಿಯೋ ಕಡೆಯಿಂದ ಸೈಡ್ಗೆ ಹೋಗ್ತಾಯಿಲ್ಲ, ವೆಲ್ಕಮ್ ಮಾಡ್ತಿದ್ದಾನೆ ನನ್ನ ಆಫೀಸ್ ರೂಮಲ್ಲಿ ಟಿಕೆಟ್ ಬುಕ್ ಮಾಡ್ಸೋಕ್ಕೆ. ಸೊ ಹಿಂಗೆ ಇರುತ್ತೆ ಒಳಗಡೆ. ಒಳಗೋಗಿ ಇನ್ನೊಂದು ಡೋರ್ ಇರುತ್ತೆ, ಅಲ್ಲೋಗಿ ಇಷ್ಟು ಜನ ಕೂತಿರ್ತಿದ್ರು. ಟ್ರೈನ್ ಟಿಕೆಟ್ ಬುಕ್ ಮಾಡೋ ಜಾಗದಲ್ಲಿ ನಮಗೆ ವೀಡಿಯೋ ಮಾಡಬೇಡ ಅಂತ ಯಾರೋ ಹೇಳಿದ್ರು, ಅದರಿಂದ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇನ್ಫಾರ್ಮೇಷನ್ ಹಿಂಗಿರುತ್ತೆ, 6 ಜನದ ಮೇಲೆ ನಾವೇನಾದ್ರು ಹೋಗ್ತೀವಿ ಅಂತಂದರೆ, ನಾವು ಇವಾಗ ಸದ್ಯಕ್ಕೆ 23 ಜನ ಟೋಟಲ್ ಆಗಿದ್ದೀವಿ. 23 ಜನ ಹೋಗಬೇಕು ಅಂದಿದ್ದಕ್ಕೆ ನಮಗೆ 23 ಜನಕ್ಕೆ ಒಟ್ಟಿಗೆ ಜಾಗ ಸಿಗಲಿಲ್ಲ. ಅವ್ರು ನಮಗೆ 6 ಜನಕ್ಕಿಂತ ಮೇಲಾದರೆ ನಾವು ಬೇರೆಯವ್ರ ಹತ್ರ ಹೋಗಿ ಪರ್ಮಿಷನ್ ತೊಗೋಬೇಕು, ಅಲ್ಲಿ ಯಾರು ಹೆಡ್ ಇರ್ತಾರೆ ಅವ್ರ ಹತ್ರ. ನಮಗೆ ಹಾಗೆ ಆಯಿತು, ನಾವು ಹೋಗಿ ಹೆಡ್ ಹತ್ರ ಪರ್ಮಿಷನ್ ಕೇಳಿದ್ವಿ. ಬಟ್ ನಮಗೆ 15 ಮೆಂಬರ್ಸಿಗೆ ಮಾತ್ರ ಒಟ್ಟಿಗೆ ಸೀಟ್ ಕೊಟ್ಟರು. ಇನ್ನು ಬಾಕಿ ಅವ್ರಿಗೆಲ್ಲ ಬೇರೆ ಬೇರೆ ಬೋಗಿಗಳಿಗೆ ಅವರು ಹಾಕ್ಕೊಟ್ರು. ಸೊ ನೀವು ನೋಡ್ಕೊಂಡು ಹೋಗುವಾಗ ಪರ್ಮಿಷನ್ ಬೇಕಾಗಿರುತ್ತೆ. ಫಸ್ಟ್ ಆಫ್ ಆಲು 6 ಜನ ಅಂತಂದರೆ ಆರಾಮಾಗಿ ಅಲ್ಲೇ ಬುಕ್ ಮಾಡಿಕೊಡ್ತಾರೆ. ಜಾಸ್ತಿ ಜನ ಆದರೆ ಮಾತ್ರ ನಿಮಗೆ ಜಾಸ್ತಿ ಪರ್ಮಿಷನ್ ತೊಗೋಬೇಕಾಗತ್ತೆ. ಸೊ ಟ್ರೈನ್ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ಹಿಂಗಿರುತ್ತೆ, 315 ರೂಪಾಯಿ ಇಲ್ಲಿಂದ ಇರುತ್ತೆ. ರಿಟರ್ನ್ ಟ್ರೈನ್ ಅಷ್ಟೇ ಆಗಿರುತ್ತೆ. ಬಟ್ ನಮಗೆ ಏನಂತಂದರೆ 22 ಅಕ್ಟೋಬರ್ಗೆ ನಾವು ಹೋಗ್ತಾ ಇರೋದು. ಸೊ ನಮಗೇನಂತಂದರೆ ಇಲ್ಲಿಂದ ಮಧ್ಯಾಹ್ನ 1:30 ಟ್ರೈನ್ ಇದೆ. ರಿಟರ್ನ್ ಅಲ್ಲಿಂದ ಟ್ರೈನ್ ನಮಗೆ 23ನೇ ತಾರೀಕು ನೈಟ್ ಸಿಗುತ್ತೆ. ನಮಗೆ 12:15ಗಿದೆ, ಅದು 24ನೇ ತಾರೀಕಿಗೆ ಆಗುತ್ತೆ. ಅಲ್ಲಿಂದ ನಾವು ರಿಟರ್ನ್ ಬರಬೇಕಾದ್ರೆ ನಮಗೆ 100 ರೂಪೀಸ್ ಎಕ್ಸ್ಟ್ರಾ ಟಿಕೆಟ್ ಆಯಿತು. ಯಾಕೆ ಅಂತಂದರೆ ನಾವು ಉಡುಕಿ ಅಂತ ಹೇಳಿಬಿಟ್ಟು ಒಂದು ಊರಿದೆಯಂತೆ, ಅಲ್ಲಿಂದ ಮಂತ್ರಾಲಯಕ್ಕೆ ಬರುತ್ತೆ. ಮಂತ್ರಾಲಯದಿಂದ ಡೈರೆಕ್ಟ್ ಮೈಸೂರಿಗೆ ಬರುತ್ತೆ. ಸೊ ನಾವು ನೋಡಿದ ಲೆಕ್ಕ ಹೇಗಂತಂದರೆ ಮಂತ್ರಾಲಯದಿಂದ ಡೈರೆಕ್ಟ್ ಮೈಸೂರು ಯಾವುದೇ ಟ್ರೈನ್ ಇರಲಿಲ್ಲ. ಸೊ ಮಂತ್ರಾಲಯದಿಂದ ನಾವು ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಮೈಸೂರಿಗೆ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಸದ್ಯ ಒಳ್ಳೇದಾಯಿತು, ನಮಗೆ ಡೈರೆಕ್ಟ್ ಮಂತ್ರಾಲಯದಿಂದ ಮೈಸೂರಿಗೆ ಬರೋಕ್ಕೆ ಅವಕಾಶ ಸಿಕ್ತು. ಆದ್ದರಿಂದ ನಾವು ಎಕ್ಸ್ಟ್ರಾ 100 ಆದರೂ ಪರವಾಗಿಲ್ಲ ಅಂಥೇಳಿ ಬುಕ್ ಮಾಡಿಸ್ಕೊಂಡ್ವಿ. ಸೊ 415 ರೂಪಾಯಿ ನಮಗೆ ಪರ್ ಹೆಡ್ ಬೀಳ್ತು. ರಿಟರ್ನ್ ಬರಬೇಕಾದ್ರೆ ಹೋಗಬೇಕಾದ್ರೆ 315 ರೂಪಾಯಿ ಟಿಕೆಟ್ ಪ್ರೈಸ್ ಆಗಿರುತ್ತೆ. ಸೊ ಈ ಥರ ನಮ್ಮ ಪರಿಸ್ಥಿತಿ ಇತ್ತು ಅಲ್ಲಿ. ಆಮೇಲಿಂದ ಫಾರ್ಮ್ಗಳು ಕೊಡ್ತಾರೆ. ಫಾರ್ಮಲ್ಲಿ ಏನು ಇನ್ಫಾರ್ಮೇಷನ್ ಏನಿರಲ್ಲ, ಯಾರ್ಯಾರು ಹೋಗ್ತೀವಿ ಅಂತ ನೇಮ್ಗಳು ಬೇಕಾಗುತ್ತೆ, ಅವರ ಏಜು, ಅವರು ಮೇಲಾ ಫೀಮೇಲಾ ಅಂತ ಎಂಟ್ರಿ ಮಾಡಬೇಕು. ಸೊ ಯಾರು ಫಾರ್ಮ್ನ ಫಿಲ್ ಮಾಡ್ತಿದ್ರೋ ಅವ್ರ ಡೀಟೇಲ್ ಮಾತ್ರ ಬೇಕಾಗುತ್ತೆ, ಅವ್ರ ನೇಮು, ಅವ್ರದ್ದು ಆಧಾರ್ ನಂಬರು ಮತ್ತು ಅವರ. ಸೊ ಫೈನಲಿ ಟಿಕೆಟ್ ಬುಕ್ ಆಯಿತು ನಮ್ಮದು. ಇನ್ನೇನಿಲ್ಲ, ಹೋಗೋದಷ್ಟೇ. ತುಂಬ ಕಷ್ಟ ಅನ್ನಿಸ್ತು ಇವತ್ತು. ಮತ್ತು ಟಿಕೆಟ್ ಬುಕ್ ಮಾಡೋಕ್ಕೆ ಇಷ್ಟು ಕಷ್ಟಪಡಬೇಕು ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಏಕೆ ಅಂತಂದರೆ ಫಸ್ಟ್ ಟೈಮ್ ನಾವು ಹೋಗಿದ್ರು ಎಷ್ಟು ಕನ್ಫ್ಯೂಷನ್ ಆಯಿತು ಅಂತಂದರೆ, ನಾನು ನಾರ್ಮಲಾಗಿ ಹೋಗಿರ್ತೀನಿ,
ಟಿಕೆಟ್ ಎಷ್ಟು ಜನಕ್ಕೆ ಬೇಕು ಅಂತ ಹೇಳ್ತೀವಿ, ಪೇ ಮಾಡ್ತೀವಿ, ಟಿಕೆಟ್ ಬಂದುಬಿಡ್ತೀವಿ ಅಂತ ಅಂದ್ಕೊಂಡಿದ್ದೆ. ಬಟ್ ಒಂದು ಟಿಕೆಟ್ ಪರ್ಮಿಷನ್ 6 ಜನದ ಮೇಲಾದರೆ ಇಷ್ಟು ಕಷ್ಟಪಡಬೇಕು ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು. ಅವ್ರು ನನಗೆ ರೀಸನ್ ಹೇಳಬೇಕು, ಪರ್ಮಿಷನ್ ತೊಗೋಬೇಕು, ಅವ್ರು ಕೆಲವು ಸರಿ ಆಟ ಆಡಿಸ್ತಾರೆ. ಆ ಪರ್ಮಿಷನ್ ತೊಗೊಂಡು ಬಂದು ಮತ್ತೆ ಇದೇ ಜಾಗಕ್ಕೆ ಟಿಕೆಟ್ನ ನಾವು ತಗೊಂಡು ನಾವು ಅದು ಬೇರೆ ನಮಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಕೆಲವು ಸಲ ಹೋಗ್ಬೇಕಾದ್ರೆ ಟ್ರೈನ್ ಬುಕ್ ಆಗುತ್ತೆ, ರಿಟರ್ನ್ ಬರ್ಬೇಕಾದ್ರೆ ಬುಕ್ ಆಗೋಲ್ಲ, ಸೀಟ್ಗಳು ಸಿಗೋಲ್ಲ. ಸೊ ಯಾರೇ ಮಂತ್ರಾಲಯಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀರಾ, ಬೇಗ ಈಗ ಆಲ್ಮೋಸ್ಟ್ 15 ಡೇಸ್ 20 ಡೇಸ್ ಮುಂಚೆನೇ ಬುಕ್ ಮಾಡಿಸ್ಕೊಳ್ಳಿ. ಸೊ ಇವತ್ತು 1ನೇ ತಾರೀಕು, ನಾವು ಇವತ್ತು ಬುಕ್ ಮಾಡಿಸ್ಕೊಂಡಿದ್ದೀವಿ. ನಾವು 22ಗೆ ನಮಗೆ ಸೀಟ್ ಸಿಕ್ಕಿರೋದು. ಆಲ್ಮೋಸ್ಟ್ ಎಲ್ಲ ಬುಕ್ ಆಗಿಬಿಟ್ಟಿದೆ ಟ್ರೈನ್ಗಳು. ಸೊ ನೋಡಿ, ನೀವು ಹಾಗೆ ಮಾಡಿ. ಆಲ್ಮೋಸ್ಟ್ ನಿಮ್ಗೆ ಯಾರೂ 1-2 ದಿನಕ್ಕೆ ಮುಂಚೆ ಎಲ್ಲೂ ಸಿಗೋದಿಲ್ಲ. ಮ್ಯಾಕ್ಸಿಮಮ್ ಎಷ್ಟೊಂದು ಜನ ತಿಂಗಳಿಗಿಂತ ಮುಂಚೆನೇ, 1 ತಿಂಗಳು 2 ತಿಂಗಳಿಗಿಂತ ಮುಂಚೆನೇ ಬುಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದರಿಂದ ನೋಡಿಬಿಟ್ಟು ಬುಕ್ ಮಾಡ್ಕೊಳ್ಳಿ. ಸೊ ಏನಂತಂದರೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಾವು ಮಂತ್ರಾಲಯ ಹೇಗೆ ಹೋಗ್ತೀವಿ, ಟ್ರೈನ್ ನಮ್ಮ ಜರ್ನಿ ಹೆಂಗಿರುತ್ತೆ, ಅಲ್ಲೋದ್ಮೇಲೆ ಹೆಂಗಿರ್ತೀವಿ ನಾವು ಅನ್ನೋದನ್ನ 20 ಡೇಸ್ ಆದಮೇಲೆ ವೀಡಿಯೋ ಮಾಡ್ತೀನಿ. ಬಾಯ್.